ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಅವಲಕ್ಕಿ ಚೂಡ ಮಾಡ್ತಾಯಿದ್ದೀನಿ. ಅವಲಕ್ಕಿ ಚೂಡ ಮಾಡೋದಕ್ಕೆ ಇವಾಗ ಸ್ಟವ್ ಹಚ್ಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಗ್ಲಾಸಲ್ಲಿ ಒಂದು ಗ್ಲಾಸ್ನಷ್ಟು ಕಡಲೆ ಬೀಜನ ಎಲ್ಲ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದು. ಇದು ಸ್ವಲ್ಪ ಹುರಿಗಡಲೆ ಅಂತೀವಿ ನೋಡಿ, ಪುಟಾಣಿ, ಅದು ಸ್ವಲ್ಪ ತೊಗೊಂಡಿದ್ದೀನಿ. ಎರಡು ಒಂದೊಂದು ಚಿಕ್ಕ ಚಿಕ್ಕ ಗ್ಲಾಸ್ನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕೋಣ. ಎಡೆ ಹಿಡಿದು ಕ್ಲೀನ್ ಮಾಡಿಟ್ಕೊಂಡಿರೋಂಥ ತಿನ್ನ ಪೇಪರ್ ಅವಲಕ್ಕಿ ಇದನ್ನು ಒಗ್ಗರಣೆ ಹಾಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ನಾನು ಅವಲಕ್ಕಿ ಒಂದು 500 ಗ್ರಾಮಷ್ಟು ತರಿಸಿದ್ದೆ. ಅದರಲ್ಲಿ ಸ್ವಲ್ಪ ತೆಗೆದು ಒಂದು 350 ಗ್ರಾಮ್ ಆಗ್ಬೋದು, ಅದು ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಣ. ಇದು ಒಂದು ಹಾಕಿದೆ ನಾನಿವಾಗ. ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಅವಲಕ್ಕಿ ತೊಗೋತೀರಾ ಅದ್ರ ಮೇಲೆ. ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. 4 ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಕರಿಬೇವು ನಾನು ಎಲ್ಲ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಒಂದು ಪ್ಲೇಟಲ್ಲಿ ಆರೋಕ್ಕೆ ಇಟ್ಟಿರ್ತೀನಿ. ಅದು ಒಣಗಿದ ತಕ್ಷಣ ಈ ಥರ ಆಗುತ್ತೆ. ಅದು ಹಸಿರು ಹಾಕ್ಬೋದು, ಹಸಿರು ಕೂಡ ತೊಳೆದ್ಬಿಟ್ಟು ವರ್ಷ ಹಾಕ್ಕೋಬೇಕು. ಹಸಿರು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ, ಅದಕ್ಕೆ ನಾನು ಅದನ್ನು ಹಾಕ್ತಾಯಿಲ್ಲ. ನೋಡಿ, ಇಷ್ಟು ಕರಿಬೇವು ಎಷ್ಟು ಹಾಕ್ತೀವೋ ಅಷ್ಟು ಒಳ್ಳೆಯದು. ಒಣ ಮೆಣಸಿನ್ಕಾಯಿ ಒಳಗಡೆ ಬೀಜ ಮತ್ತು ಹಿಂದ್ಗಡೆ ತೆಗೆದು ಹಾಕ್ತಾಯಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ ಅಂತ. ನೋಡಿ, ಈ ಥರ ಬೀಜ ತೆಗೆದು ಒಂದು ಈ ಥರ ಇದು ಮಾಡ್ಕೊಂಡು ಒಳಗಡೆ ಸ್ವಲ್ಪ ಚೆಕ್ ಮಾಡ್ಕೊಂಡು ಹೀಗೆ ಬೂಸರು ಬಂದುಬಿಟ್ಟಿರುತ್ತೆ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮೀಡಿಯಮ್ ಉರಿಯಲ್ಲಿ ಒಂದು 4-5 ಪೀಸ್ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ಥರ ಕುಟ್ಟಿಟ್ಕೊಂಡಿದ್ದೀನಿ ನಾನು. ಹಾಕೋಣ. ಸ್ವಲ್ಪ ಒಂದು ಅರ್ಧ ಫ್ರೈ ಆದಮೇಲೆ ಹಾಕ್ಕೊಂಡ್ಬಿಡ್ಬೇಕು, ಯಾಕಂದ್ರೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಬೇಕಲ್ವ. ಅದು ಇಲ್ಲಾಂದರೆ ಚೂಡ ಮೆತ್ತಗಾಗ್ಬಿಡುತ್ತೆ. ಇದನ್ನು ಸ್ವಲ್ಪ ಡ್ರೈ ಆಗಬೇಕು ಬೆಳ್ಳುಳ್ಳಿ ಎಣ್ಣೆನಲ್ಲಿ ಕರೆದು. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಚಿಟಿಕೆ ಅರಿಶಿಣದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲಿ. ಬಿಳಿ ಎಳ್ಳು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಕೊತ್ತಂಬರಿ ಬೀಜ ಇದ್ದರೆ ಹಾಕೋಬೋದು, ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚೂಡ ಜೊತೆಗೆ. ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕೋಣ. ನೋಡಿ, ನೀವು ಎಷ್ಟು ಅವಲಕ್ಕಿ ತೊಗೊಂಡಿರ್ತೀರ ಆ ಒಂದು ಅಂದಾಜು ಮೇಲೆ ನೋಡಿ ಹಾಕ್ಕೊಳ್ಳಿ. ಆಲ್ರೆಡಿ ಮೆಣಸಿನ್ಕಾಯಿನೂ ಸ್ವಲ್ಪ ಖಾರ ಬಿಟ್ಕೊಂಡಿರುತ್ತೆ. ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಪೌಡ್ರ್ ಮಾಡಿ ಹಾಕಿದರೆ ಇದು ಸ್ವಲ್ಪ ಹಾಕ್ಕೊಂಡ್ರೆ ದಪ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ. ಪೌಡ್ರ್ ಖಾಲಿಯಾಗಿದೆ. ನೋಡಿ, ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಳಿ, ನಿಮಗೆ ಬೇಡ ಅಂತಂದ್ರೆ ಹಾಗೆ ಕೂಡ ಬಿಡ್ಬೋದು. ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್. ಈ ಥರ ಚೆನ್ನಾಗಿ ತಿರುಗಿಸ್ಬೇಕಿಲ್ಲ, ಸಕ್ಕರೆ ಉಪ್ಪು ಎಲ್ಲ ಸೇರಿ ಗಂಟು ಕಟ್ಕೊಂಡ್ಬಿಡುತ್ತೆ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸಕ್ಕರೆ ಎಲ್ಲ ಈ ಥರ ಉಪ್ಪು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸೋಸಿಟ್ಕೊಂಡಿರೋಂಥ ಅವಲಕ್ಕಿನ ಇದು ನೋಡಿ, ಸೋಸಿಟ್ಕೊಂಡಿರೋಂಥ ಅವಲಕ್ಕಿ ಇದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟಷ್ಟು ನೋಡಿ, ಎಣ್ಣೆನಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಹಾಕೋತಾ ಇರಬೇಕು. ನಾನೀಗೆಲ್ಲ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕಂದರೆ ನೆಕ್ಸ್ಟ್ ತೊಗೋಬೇಕಂತ. ಇಲ್ಲ, ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಈ ಥರ ತಿರುಗಿಸ್ಕೊಂಡ್ಬಿಡ್ಬೇಕು. ಈ ಥರ ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಸ್ವಲ್ಪ ಗರಿ ಆಗೋವರೆಗೂ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಈ ಥರ ಬಿಟ್ಟು ಅದು ಚೆನ್ನಾಗಿ ಮೆತ್ತಗಾಗಿರುತ್ತೆ ಈ ವೆದರಿಗೆ ಅವಲಕ್ಕಿ. ಸಾಧ್ಯ ಆದರೆ ಸ್ವಲ್ಪ ಬಿಸಿಲಿದ್ದರೆ ಬಿಸಿಲಿಗೆ ಇಟ್ಕೊಂಡ್ಬರ್ಬೋದು. ಬಿಸಿಲಿಗೆ ಆಗಲಿಲ್ಲಪ್ಪ ಅಂದರೆ ಹಾಗೆ ಕೂಡ ನಾವು ಈ ಥರ ಸ್ಟವ್ ಮೇಲಿಟ್ಟೇ ಈ ಥರ ಗರಿ ಮಾಡ್ಬೋದು. ನೋಡಿ, ಇದಾಗಿದೆ. ಇವಾಗ ಒಂದು 10 ನಿಮಿಷ ತುಂಬ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಈ ಥರ ತಿರುಗಿಸ್ಬೇಕು. ಬಿಸಿಲಿಗೆ ಹಾಕಿದರೆ ಸ್ವಲ್ಪ ಒಂದು 5 ನಿಮಿಷ ಸಾಕಾಗುತ್ತೆ. ಬಿಸಿಲಿಗೆ ಸ್ವಲ್ಪ ತೆಳ್ಳು ಪೇಪರ್ ಹಾಕಿದರೆ ಸ್ವಲ್ಪ ಗರಿಯಾಗಿ ಆಗಿಬಿಟ್ಟಿರುತ್ತೆ. ಈ ಚಳಿನಲ್ಲಿ ಬಿಸಿಲು ಅಷ್ಟೊಂದು ಇರೋದಿಲ್ಲ ಅಂತ ನಾನು ಹಾಗೆ ಮಾಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆಮೇಲೆ ಇದೆಲ್ಲ ಫುಲ್ ಡ್ರೈ ಆರಿದ್ಮೇಲೆ ಕಂಪ್ಲೀಟಾಗಿ ಆರಿದ್ಮೇಲೆ ಡಬ್ಬಕ್ಕೆ ಗಾಳಿ ಆಡದೇ ಇರೋ ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ಬಿಡ್ಬೇಕು. 1 ತಿಂಗಳು ಇಟ್ಕೊಳ್ಬೇಕಾದ್ರೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದ್ರ ಪೂರ್ತಿ ಆರಬೇಕಿದು. ನೀವು ಕೂಡ ಮಾಡಿ ನೋಡಿ. ನಮಸ್ಕಾರ.